4 ವರ್ಷ ಆಯಿತು ಅಂತ ಗೊತ್ತೇ ಆಗಿಲ್ಲ. ಏನೋ ನಮ್ಮನೆ ಜೊತೆಗಿದ್ರು ಅಂತ ಅನ್ಸುತ್ತೆ. ಅಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ನಾನು ಯಾವಾಗಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅವರೆಲ್ಲರೂ ಮನಸ್ಕೊಂಡಿದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ಬಳಸ್ಕೊತಾ ಇರ್ತೀವಿ. ನೀವು ಒಂಥರ ಸಿಕ್ಕಾಪಟ್ಟೆ ಪ್ರೀತಿ ಅವರು, ಯಾವಾಗಲೂ ಜೊತೆಗೆ ಅವರೆಲ್ಲೇ ವೆಕೇಶನ್ ಹೋಗಲಿ ಅಥವಾ ಏನೇ ಕೆಲಸಗಳು ಮಾಡಿ ಅವ್ರ ಜೊತೆಗೆ ನೀವು ಇರ್ತಾ ಇದ್ರಿ. ಆ ಥರ ಕ್ಷಣಗಳು ಅಂದರೆ ಅಪ್ಪು ಸರ್ ಅಂತ ತುಂಬ ಮೆಮೊರಬಲ್ ಅಂದರೆ ಯಾವುದು ಅಂತ ತುಂಬ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರಿಗೂ ಊಟ ಅಂದರೆ ಬೇಡ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲಸಕ್ಕೆ ಮಾಡ್ತಿದ್ವಿ. ಇವತ್ತೊಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು. ಹಳೇ ವೀಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕನ್ನಿಸ್ತು. ಏನಂದರೆ ಅವ್ರು ನೀವು ಹೇಳಿದ್ರಲ್ಲ, ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋಕ್ಕೆ ತುಂಬ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆ ಯಾವಾಗಲೂ ಮಾತಾಡ್ತಿದ್ದೆ, ಫಿಟ್ನೆಸ್ ವಿಚಾರವಾಗಿ? ಖಂಡಿತ, ಯಾವಾಗಲೂ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೇನೆ, ಅವರು ಮಾಡ್ತಿದ್ದಾಗ ನಾನೇನಾದ್ರು ಹೊಸದು ಕಲಿತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನು ಹೆಂಗೆ ಮಾಡ್ತೀವಿ, ಇದನ್ನು ಯಾವ ಥರ ಮಾಡ್ತೀವಿ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದರೂ ಅವ್ರನ್ನೇ ಕೇಳ್ತೀವಿ. ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯ ಆಗಲಿ, ವರ್ಕೌಟ್ ಹೆಂಗೆ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕರೆ ಇಷ್ಟ ಆಯಿತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಸಿನಿಮಾವನ್ನು ನೋಡಬೇಕು ಅಂತ ಭಾಳ ಆಸೆ ಇದ್ದಲ್ಲ, ಆಶೀರ್ವಾದ ಒಂಥರ ಆಗುತ್ತೆ. ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಚಿಕ್ಕಪ್ಪ ಅದನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ದು ನನಗೆ ಸಕ್ಕತ್ ಇಷ್ಟ ಆಯಿತು. ಇವರನ್ನೇ ಜೊತೆ ಕಂಟಿನ್ಯೂ ಆ್ಯಂಡ್ ಅದನ್ನು ನೋಡಿ ಅವ್ರು ತುಂಬ ಖುಷಿ ಪಟ್ಟಿದ್ರಲ್ಲ ಸರ್. ಅದೇ ಸಂತೋಷ. ಅಪ್ಪು ಅವರ ಬಳಿಕ ನಿಮ್ಮಲ್ಲಿ ಅಪ್ಪುವನ್ನು ಕಾಣುವಂತ ಪ್ರಯತ್ನ ಮಾಡಿದ್ರು, ಸುಮಾರು ಸತಿ ಹೇಳಿದ್ರು, ನಿರೀಕ್ಷೆ ಇಟ್ಟಿದ್ರು ನಿಮ್ಮ ಮೇಲೆ. ಜೂನಿಯರ್ ಅಪ್ಪು ಅಂತ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಸರ್. ಏನು ಹೇಳ್ತಾರೆ ಈ ಪ್ರೀತಿಗೆ? ಜೂನಿಯರ್ ಅಂದರೆ ಅವ್ರ ಮಗ ಅಂದರೆ ಜೂನಿಯರೇ ಅಲ್ಲ. ಬಟ್ ಅದೇ ಪ್ರೀತಿ. ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದ್ರೆ ಅಂದರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು.